ನನಗೇನು ವೃದ್ಧಾಪ್ಯ ಬಂದಿಲ್ಲ. ಯಾವಾಗಲೂ ಪರಿಚಯ ಮಾಡಿಕೊಡುವಾಗ ಹೇಳ್ತಾರೆ, ನಿಮ್ಮ ಮೇಲೆ ಹಾಗೆ ಹೇಳ್ಬೇಡಿ, ಯಾಕೆ ಅಂದರೆ ನಾನು ಸುಗಮ ಸಂಗೀತ ಕೇಳ್ಕೊಂಡಿರೋ ನನಗೆ ಮುಪ್ಪು ಬರುತ್ತಾ. ಯಾರು ಒಳ್ಳೆ ಸಂಗೀತ ಕೇಳ್ತಾರೋ ಅವರಿಗೆ ಮುಪ್ಪು ಬರೋದಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕಾದಿಲ್ಲ. ಕೇಳಿ ಸಂತೋಷಪಡಿ, ಆನಂದ ಪಡಿ. ಅಖಿಲ ಕರ್ನಾಟಕ ಸುಗಮ ಸಂಗೀತ ಸಮ್ಮೇಳನ ಯಶಸ್ವಿಯಾಗಿದೆ ಅಂತೇಳಿ ತೋರಿಸಕ್ಕೆ ಈ ಯಶಸ್ಸಿಗೆ ಕಾರಣರಾದಂಥವ್ರನ್ನ ನೆನೆಸ್ಕೊಂಡು ಪರಿಷತ್ನ ಘಟಕನ ಪ್ರಾರಂಭ ಮಾಡಲಿಕ್ಕೆ ಕಾರಣರಾದವರಲ್ಲಿ ನಮ್ಮ ಇವತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಶ್ರೀನಿವಾಸ್ ಗುಡ್ಪಾರ್ ಅವರು ಕೂಡ ಒಬ್ಬರು. ಇವರು ಮೈಸೂರಿಗೆ ಸುಮಾರು ಸರಿ ಬಂದು ನಮ್ಮನ್ನೆಲ್ಲ ಮೋಟಿವೇಟ್ ಮಾಡಿ ಸುಮಾರು 1 ವರ್ಷ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಕನ್ವಿನ್ಸ್ ಮಾಡಿ ಪ್ರೆಸೆಂಟ್ ಪ್ರಾರಂಭ ಆಗಲಿಕ್ಕೆ ಕಾರಣರಾದರು. ಅಂಥವರು ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿರೋದು ನಮ್ಮ ಒಂದು ಸುದೈವ ಅಂತ ಹೇಳೋದು ತಪ್ಪಾಗಲಾರದು. ಅವರು ನಮ್ಮ ಈ ಒಂದು ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ನಮ್ಮ ಸಮ್ಮೇಳನ ಯಶಸ್ವಿಯಾಗಲಿಕ್ಕೆ ಅವರ ಆಶೀರ್ವಾದ ಕಾರಣವಾಗಿದೆ. ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಸಮ್ಮೇಳನ ಮಾಡಲಿಕ್ಕೆ ನಮ್ಮ ಮೈಸೂರಿನ ಘಟಕವನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮನ್ನೆಲ್ಲ ಕೂಡ ಮೋಟಿವೇಟ್ ಮಾಡಿ ಒಂದು ಬಂಡೆಯಂತೆ ನಿಂತವನು ನಮ್ಮ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾದಂಥ ನಮ್ಮ ವೈಕೆ ಮುದ್ದುಕೃಷ್ಣರು. ಅವರ ಒಂದು ಧೈರ್ಯ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಆ ಒಂದು ಧೈರ್ಯದಿಂದ ಎಲ್ಲದಕ್ಕೂ ಕೂಡ ಕೊನೆಯಲ್ಲಿ ಏನು ಹೇಳಿದ್ರೆ ನಮ್ಮ ಅಧ್ಯಕ್ಷರು ಕೇಳ್ಕೊಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದೆಲ್ಲ ಕೂಡ ಫೇಸ್ ಮಾಡೋಕೆ ಅವ್ರು ರೆಡಿ ಇರ್ತಾರೆ. ಅವರು ಅಂಥವ್ರು ನಮ್ಮ ಅಧ್ಯಕ್ಷರಾಗಿ ಅವ್ರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಈ ಒಂದು ಸಮ್ಮೇಳನ ಮಾಡಲಿಕ್ಕೆ ಮೈಸೂರಿನ ಘಟಕ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಅವ್ರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕರ್ನಾಟಕದ ನಾಡೋಜ ಅವರು ಡಾಕ್ಟರ್ ಹಂಪ ನಾಗರಾಜರು ಪ್ರಸಿದ್ಧ ಸಾಹಿತಿಗಳು. ಅವ್ರನ್ನ ನಮ್ಮ ವೇದಿಕೆಯಲ್ಲಿ ನೋಡೋದಕ್ಕೆ ಬಹಳ ಆನಂದ, ಹೆಮ್ಮೆ. ಅವ್ರಿಗೆ ಈ ಒಂದು ಸಮಾರಂಭಕ್ಕೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಯಾವುದೇ ಸಮಾರಂಭಕ್ಕೆ ಕರೆದರೂ ಕೂಡ ಸರಿಯಾದ ಸಮಯದಲ್ಲಿ ಆಗಮಿಸಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡುವಂಥವ್ರು ನಮ್ಮ ಮೈಸೂರಿನ ಹೆಮ್ಮೆಯ ಗರಿ CP ಕಿಟ್ಟುಕುಮಾರ್ ಸಾಹೇಬರು. ಅವರು ಕೂಡ ನಾನು ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ಶ್ರೀ ನಾಗರಾಜ್ ಬೈರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಅವಿರತ ಪ್ರಯತ್ನದ ಫಲವಾಗಿ ಒಂದು ಯಶಸ್ವಿ ಸುಗಮ ಸಂಗೀತ ಸಮ್ಮೇಳನ ಇವತ್ತು ಸಮಾರಂಭದವರೆಗೆ ಬಂದು ನಿಂತಿದೆ. ನೀವು ಮತ್ತೆ ನಿಮ್ಮ ತಂಡದ ಈ ಸಮಾರಂಭಕ್ಕಾಗಿ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರುವಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು, ಭಾಷಾಶಾಸ್ತ್ರಜ್ಞರು, ಸಂಶೋಧಕರು, ಪ್ರಾಧ್ಯಾಪಕರು, ಜೈನ ವಿದ್ವಾಂಸರು ಆದ ಹಂಪನ ಅವರು ಹಂಪಸಂದ್ರದ ಪದ್ಮನಾಥಯ್ಯನವರ ಪುತ್ರ ನಾಗರಾಜಯ್ಯ. ಅವರ ಸಂಪೂರ್ಣ ಹೆಸರನ್ನ ಓದೋದಕ್ಕೆ ಖುಷಿಯಾಗುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ 8 ವರ್ಷ, ಹಾಗೆ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. 10 ಪ್ರಶಸ್ತಿಗಳು ಕೂಡ ಇವರನ್ನು ಅರಸಿ ಬಂದಿವೆ. ಚಾವುಂಡರಾಯ ಪ್ರಶಸ್ತಿ, ಬೆಂಗಳೂರಿನ ತೇರಾಪಂಥಿ ಸಂಘ ನೀಡಿರುವಂಥ ಮಹಾಪ್ರಾಜ್ಞ ಜೈನ ಸಾಹಿತ್ಯ ಪ್ರಶಸ್ತಿ, ಶ್ರವಣ ಬೆಳಗೊಳದ ಜೈನ ಶಾಸನ ಸಾಹಿತ್ಯ ಪ್ರಶಸ್ತಿ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಜೈನ್ ವರ್ಲ್ಡ್ ಫೌಂಡೇಶನ್ ಸಂಸ್ಥೆ ನೀಡುವಂಥ ಜುವೆಲ್ಸ್ ಆಫ್ ಜೈನ್ ಅವಾರ್ಡ್, ಹಂಪಿ ವಿಶ್ವವಿದ್ಯಾಲಯದ ನಾಡೋಜ ಗೌರವ ಮುಂತಾದ ಪ್ರಶಸ್ತಿಗಳು ಇವರಿಗೆ ಅತ್ಯಂತ ಸಮರ್ಪಕವಾಗಿ ಗೌರವವನ್ನು ಸಲ್ಲಿಸಿವೆ. ಕಾದಂಬರಿ, ಕಾವ್ಯ, ಇತಿಹಾಸ, ಭಾಷಾಶಾಸ್ತ್ರ, ಜೈನ ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ 65ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಹಂಪನ ಅವರು
ಸಂಶೋಧಕರಂತೆ ಪ್ರಸಿದ್ಧರಾಗಿದ್ದಾರೆ. ಅವರ ಸಮಾರೋಪ ಭಾಷಣಕ್ಕಾಗಿ ಅವರನ್ನು ಕೇಳಿಕೊಳ್ತೇನೆ. ನನ್ನ ಮುಖ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ CPK ಅವರಿಗಿಂತ ನಾನು 4 ವರ್ಷ ದೊಡ್ಡವರು. ಅದರಿಂದ ಅವ್ರನ್ನ ಸ್ಫೂರ್ತಿ ಕೊಡಲಿ. ಎಂಥ ಅಪೂರ್ವವಾದಂತಹ ಸಂಗೀತವನ್ನು, ಅದರಲ್ಲೂ ಭಾವಗೀತೆಗಳನ್ನು, ನಮ್ಮ ಕಾಲದ ಕವಿಗಳನ್ನು ಮನೆ ಮನೆಗೆ ತಲುಪಿಸುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅದ್ಭುತವಾದಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿರೋದನ್ನ ಕೇಂದ್ರದಲ್ಲಿಟ್ಕೊಂಡು ನಿನ್ನೆ ಮತ್ತು ಇವತ್ತು ಸಮ್ಮೇಳನವನ್ನು ಎಲ್ಲಿ ಮುದ್ದು ಕೃಷ್ಣ ನಿಮ್ಮ ಪರಿವಾರದವರು ಏರ್ಪಾಡು ಮಾಡಿದ ಪತ್ರಿಕೆಯಲ್ಲೆಲ್ಲ ಓದ್ತೀನಿ ನಾನು. ತುಂಬ ಸಂತೋಷ ಆಯಿತು. ನಾನು ಹೇಳಬೇಕಾದ ಮಾತುಗಳಿವೆ. ಅದನ್ನು ನನಗೆ 8 ನಿಮಿಷ ಸಮಯ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಆ ಚೌಕಟ್ಟಿನಲ್ಲೇ ನಾನು ಮಾತುಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ತೆಂಕಣಗಾಡಿ ಸೌಖ್ಯದೊಡಂ ಒಳ್ಳೊಡಿ ಗೆಳೆದೊಡಂ ಇಂಪನಾಡ್ದ ಗೇಯಂ, ಹಂಪನಾಡಲ್ಲ, ಇಂಪನಾಡ್ದ ಗೇಯಂ ಕಿವಿಗೊಕ್ಕಡಂ ಬಿರಿದ ಮಲ್ಲಿಗೆ ಗಂಡೊಡಂ ಏನೇನೆಂಬೆನ್ ಆ ರಂಕುಶಮೆಟ್ಟೊಡಂ ನೆನವುದನ್ನ ಮನಂ ಈ ಅಪೂರ್ವ ಗೀತೋತ್ಸವವನ್ನು. ಗೀತೋತ್ಸವದಲ್ಲಿ 2 ದಿವಸ ನೋಡಿ, ನನ್ನ ಜಗಳ ನಡೆದಿತ್ತು. 3ನೇ ದಿವಸ ದೇವೇಂದ್ರ ನನ್ನ ಕನಸಿನಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಜಗಳ ಶುರು ಮಾಡ್ದ. ದೇವೇಂದ್ರ, ಸುರೇಂದ್ರ, ದೇವಲೋಕದ ಎಲ್ಲ ದೇವತೆಗಳ ಒಡೆಯ ನನ್ನ ಜೊತೆ ಜಗಳ. ಏನಪ್ಪ ಜಗಳ ಅಂತಂದ್ರೆ, ಅವನು ಹೇಳಿದ, ನೋಡಿ ನನ್ನ ಲೋಕದಲ್ಲಿ ದೊಡ್ಡ ದೊಡ್ಡ ನರ್ತಕಿಯರೆಲ್ಲ ಇದ್ದಾರೆ. ನರನ್ನೇ, ಊರ್ವಶಿ, ತಿಲೋತ್ತಮ, ವೇದಿಕೆ, ಒಬ್ಬರಿಗಿಂತ ಒಬ್ಬರೆಲ್ಲ ಇದ್ದಾರೆ. ಮತ್ತೆ ಇನ್ನೇನು ನಿಮಗೆ ಕಡಿಮೆ ಅಂತ ನಾನು ದೇವೇಂದ್ರ ಕೇಳಿದೆ. ಇಲ್ಲ, ನಾನು ದೊಡ್ಡ ಕೊರತೆ ಆಗಿದೆ. ಬರೀ ನರ್ತನ ಮಾಡೋದಕ್ಕೆ ಇವರೆಲ್ಲ ಇದ್ದಾರೆ, ಹಾಡೋದಕ್ಕೆ ನೋಡೋದು ಇದರಲ್ಲಿ ನಿಮ್ಮ ದೇವಲೋಕದಲ್ಲಿ ಇಲ್ಲ ರೀ, ಎಲ್ಲ ಕರ್ನಾಟಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದು ಗೀತೋತ್ಸವ ಅಂತ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನು ಮಾಡಲಿ? ನಾನು ಹೇಳಿದೆ, ದೇವ್ರ ಕೆಲಸ ಮಾಡಿ, ನೀವು ಬಂದು ಅವ್ರ ಜೊತೆ ಸೇರ್ಕೊಳ್ಳಿ. ಅವರು ಇವತ್ತು ನಾನು ಕಾರ್ನಲ್ಲಿ ಬರುವ ತಿರುಗ ನನಗೆ ಫೋನ್ನಲ್ಲಿ ಕೇಳ್ತಾರೆ. ಅವರು ನೋಡಿ, ನನಗೆ ತುಂಬ ಸಂತೋಷ ಆಗಿದೆ, ನಿನ್ನೆ ಕಾರ್ಯಕ್ರಮ ಎಲ್ಲ ಕೇಳಿದೆ, ನನಗೊಂದು ಆಸೆ ಆಗಿದೆ, ಏನಾದರೂ ಮಾಡಿ ನನಗೆ ನೀವು ಆ ಮುದ್ದು ಕೃಷ್ಣಂಗೆ ಹೇಳಿ ನನಗೊಂದು ಮೆಂಬರ್ಶಿಪ್ ಇದರಲ್ಲಿ ಕೊಡಿಸ್ಕೊಳ್ತೀನಿ. ನೀವೇ ಹೇಳಿ, ದೇವೇಂದ್ರ ಇಲ್ಲ, ನಿಮಗೂ ಮುದ್ದು ಕೃಷ್ಣನ್ ಭಾಳ ಸ್ನೇಹ ಅಂತ ನಾನು ಶಿಫಾರಸು ಮಾಡಿ ನನಗೊಂದು ಮೆಂಬರ್ಸ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಅಂತಹ ದೇವತೆಗಳು ಮೆಚ್ಚಬೇಕಾದಂತಹ ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ನೀವು 2 ದಿವಸ ಮಾಡ್ತಿದ್ದೀರಿ. ಇದಕ್ಕೆ ಯಾರನ್ನ ಅಧ್ಯಕ್ಷ ಮಾಡಿದ್ದೀರಿ? ಪ್ರೀತಿಯ, ಬರೀ ನನ್ನ ಪ್ರೀತಿಯಲ್ಲ, ಇಡೀ ಕರ್ನಾಟಕದ ಯಾರು ಒಳ್ಳೆ ಹಾಡನ್ನು ಕೇಳಬೇಕು ಅಂತ ಕಿವಿಯ ಕದವನ್ನು ತೆರೆದು ಆಲಿಸ್ತಾರೋ, ಆಲಿಸಿ ಆನಂದ ಪಡ್ತಾರೋ, ಹಾಗೆ ಎಲ್ಲರ ಆನಂದಕ್ಕೆ ಪಾತ್ರರಾದಂತಹ ನಮ್ಮ ಶ್ರೀನಿವಾಸ ದುರ್ಗ ಅವರು ನನ್ನ ಹಳೆಯ ಸ್ನೇಹಿತರು. ಈ ಮುದುಕರ ವೈಶಿಷ್ಟ್ಯ ಏನಂದ್ರೆ, ತಾವು ಮಾತ್ರ ಅಲ್ಲ, ಈ ಪರಂಪರೆ ಮುಂದುವರಿಬೇಕು ಅಂತ ಒಳ್ಳೆ ಮಗಳನ್ನು ಕೂಡ ಆ ಕಡೆ ನಾಗರಾಜ್ ಅವರು ಇದ್ದಾರ. ಎಷ್ಟು ಒಳ್ಳೆ ನೀವು ಶ್ರಮಪಟ್ಟು ಮಾಡಿದ್ದೀರಿ. ಇದನ್ನು ನಾನು ಕೇಳಿದೆ ಬಹಳದಿಂದ. ಎಲ್ಲರ ಪರವಾಗಿ ನಿಮಗೆ ಹೇಳ್ತಾನೆ. ನಮಗೆ ಈ ಇಲಾಖೆ ಮೈಸೂರಿನ ಮಾತ್ರ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸತತವಾಗಿ ಸುಮಾರು 35 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರಿದ್ದಾರೆ. ಆಮೇಲೆ ಮೈಸೂರಿನಲ್ಲಿ ಒಂದು ರೀತಿಯ ಜಿಲ್ಲಾಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದರೂ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಕ್ರಿಯೆಗೆ ತಮ್ಮನ್ನು ತೊಡಗಿಸ್ಕೊಳ್ತ ಸ್ವತಃ ಲೇಖಕ, ಸ್ವತಃ ಕವಿಯೂ ಆಗಿರ್ತಕ್ಕಂಥ ಶಿವರಾಜ್ ಅವರಿದ್ದಾರೆ. ನಮ್ಮ ನಾಡಿನ ಪ್ರಸಿದ್ಧ ಕವಿ CPK ಕೃಷ್ಣಕುಮಾರ್. ಆಮೇಲೆ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಯಾವ ಇಲಾಖೆಗೆ ಸೇರುತ್ತಾ ಅಲ್ಲೆಲ್ಲ ಕೂಡ ಒಳ್ಳೆ ಹೆಸರನ್ನು ಗಳಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್
ಕಿಕ್ಕೇರಿ ನಾನು ಆಗಲೇ ಹೇಳಿದೆ, ಮುದ್ದು ಕೃಷ್ಣ ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಆಮೇಲೆ ಕಿಕ್ಕೇರಿಯವರು ಅವರು ಕಿಕ್ಕು ಏರಿ ಮೇಲೆ ಬಂದರೆ ಕಿಕ್ಕೇರಿನೇ ನಾನು ಹೇಳಬೇಕಾದ ಮಾತುಗಳನ್ನು ಹೇಳ್ತೀನಿ. ಏನೆಂದರೆ ನೋಡಿ, ಕನ್ನಡದ ಮೊಟ್ಟ ಮೊದಲನೆಯ ಸುಗಮ ಸಂಗೀತ ಹಾಡಿದ ಭಾವಗೀತೆಗಳನ್ನು ಹಾಡಿದಂಥವ್ರನ್ನ ಇದುವರೆಗೂ ಮರೆತು ಬಿಟ್ಟಿದ್ದಾರೆ. ಬರೀ ಪಂಪ, ಮನುಷ್ಯ ಜಾತಿ, ತಾನು ಒಂದೇ ಬರನ್ನು ಅಷ್ಟೇ ಹೇಳ್ತೀರಿ. ಆದರೆ ಪಂಪ ಮತ್ತು ಅವನ ತಮ್ಮ ಮೊದಲನೇ ಭಾವಗೀತೆಕಾರದವರು, ಮೊದಲು ಹಾಡಿದಂಥವರು. ನಾನು ಆಗಲೇ ಹೇಳಿದೆ, ತೆಂಕಣ ಗಾಳಿ ಅಷ್ಟೇ ಅಲ್ಲ, ಮನುಷ್ಯನಿಗೆ ಡೆಫಿನಿಷನ್ ಕೊಟ್ಟು ಹೇಳ್ತಾನೆ ಪಂಪ, ಕನ್ನಡದ ಆದಿಕವಿ, ಅಗ್ರಕವಿ, ಆದರ್ಶ ಕವಿ, ಮಹಾಕವಿ. ಚಾಗದ ಭೋಗದ ಅಕ್ಕರದ ಗೇಯದ ಬುಟ್ಟಿ ಅಲಂಪಿ ನಿಂಪುಗಳು ಆದರಮಾದ ಮಾನಸರೇ ಮಾನಸರೇ ಅಂತವರೇನಾಗಿರುವೇನೋ ತೀರ್ಥಪುದೆ ತೀರದೊಡಂ ಹುಟ್ಟುವುದು ನಂದನದೊಳು ಬನವಾಸಿ ದೇಶದೊಳು ಕೋಗಿಲೆಯಾಗಿ ಮೇಲ್ಮರಿದುಂಬಿಯಾಗಿ ಅಂತ ಹೇಳ್ತಾರಲ್ಲ. ಅವನೇನು ಹೇಳಿದ, ಮನುಷ್ಯನಿಗೆ ಇರಬೇಕಾದಂತಹ ಮುಖ್ಯವಾದ ಗುಣಗಳಲ್ಲಿ ಒಂದು ತ್ಯಾಗ ಇರಬೇಕು. ತ್ಯಾಗದ ಎಲ್ಲ ತ್ಯಾಗ ಮಾಡಿಬಿಟ್ರೆ ನನ್ಗುಳಿಯೋದೇನು? ಅದರಿಂದ ಭೋಗದ ಅನುಭವಿಸು, ಸುಖ ಕೊಡು, ನೀನು ಸುಖವನ್ನು ಕೊಡು, ಆದರೆ ತ್ಯಾಗವನ್ನು ಮಾಡು. ತ್ಯಾಗದ ಭೋಗದ ಅಕ್ಷರ ವಿದ್ಯೆ ಇಲ್ಲದೆ ಇದ್ದರೆ ಹೇಗೆ? ವಿದ್ಯೆ ಇರಬೇಕು. ಇವಕ್ಕೆಲ್ಲಕ್ಕಿಂತಲೂ ಮುಡಿಯ ಮಾಣಿಕ್ಯವಾಗಿ ಶಿಖರಪ್ರಾಯವಾಗಿರ್ತಕ್ಕಂಥದ್ದು ಗೇಯದ ಸಂಗೀತ ಗೊತ್ತಾಗ್ಬೇಕ್ರಿ, ಗಾನ ಇರಬೇಕು, ಕೇಳಬೇಕು. ಅಂತಹ ಕುಟುಂಬದಲ್ಲಿ ಬಂದಂತಹ ಪಂಪ ಮತ್ತು ಅವರ ತಮ್ಮ ಇಬ್ಬರನ್ನು ಗೀತೆಗಳನ್ನು ಹಾಡ್ತಾ ಇದ್ರು ಅನ್ನೋದಕ್ಕೆ ಶಾಸನದ ದಾಖಲೆ ಒಂದು ಪದ್ಯ ಹೇಳಿ ನಾನು ಮುಗಿಸ್ತೇನೆ. ಹೇಳ್ತಾನೆ, ಗೀತಂ ಗಾತು, ಗೀತೆಯನ್ನು ಹಾಡ್ತಾ ಇದ್ರು. ನಾನು ಜಿನವಲ್ಲಭ ಅಂತ, ಪಂಪನ ತಮ್ಮ ಜಿನವಲ್ಲಭ, ಅವನು ಬರೆದಿರ್ತಕ್ಕಂಥ ಮೂರು ಭಾಷೆಯಲ್ಲಿ ಶಾಸನ ಬರೆದ ಏಕಮೇವಾದ್ವಿತೀಯವಾದಂಥವನು ಪಂಪನ ತಮ್ಮ ಜಿನವಲ್ಲಭ. ಆಂಧ್ರದ ಆ ಒಂದು ಜಿಲ್ಲೆ, ಕರೀಂನಗರ ಜಿಲ್ಲೆಯ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ತುರ್ಕಿಯಾದ ಅಂತ, ಅದರ ಬೆಟ್ಟದ ಮೇಲೆ ದೊಡ್ಡ ಶಾಸನ, ಅಲ್ಲಿಂದ ಅಲ್ಲಿವರೆಗಿರುವ 12 ಸಾಗರ. ಅದರಲ್ಲಿ ಪಂಪನ ವಂಶಾವಳಿ, ಅವರ ಹಾಡು ಹೇಳ್ತಾ ಇದ್ದಿದ್ದು, ಮಾಡಿದ ಕೆಲಸಗಳೆಲ್ಲ ಹೇಳಿ ಗೀತಂ ಗಾತು, ಸುಮ್ಮನೆ ಹಾಡೋದಲ್ಲ, ಅನೇಕ ಭೇದ ಸುಭಗಂ. ಗೀತೆಯಲ್ಲಿ ಭಾವಗೀತೆ ಇರುತ್ತೆ, ಚಂಪು ಇರುತ್ತೆ, ಷಟ್ಪದಿ ಇರುತ್ತೆ, ಸಾಂಗತ್ಯ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ರಾಗಗಳನ್ನು ಬದಲಾಯಿಸಿಕೊಂಡು ಸುಗಮವಾಗಿ ಆಡಬೇಕು. ಅದಕ್ಕಿಂತಲೇ ಸುಗಮ ಸಂಗೀತ. ಗೀತಂ ಗಾತು ಅನೇಕ ಭೇದ ಸುಭಗಂ, ಬಹಳ ಸಲೀಸಾಗಿ ಆಡ್ತಾ ಇದ್ದಾರೆ. ಅನೇಕ ಭೇದ ಸುಗಮಂ ಪ್ರೋತ್ಸಾಹವಚಂ, ಎತ್ತರದ ಕಂಠದಲ್ಲಿ ಉಚ್ಚ ಎತ್ತರದ ಕಂಠದಲ್ಲಿ ಕೂಡ ಹಾಡ್ತಾ ಇದ್ದಾರೆ. ಮತ್ತೆ ಪ್ರಿಯಾಣಿ ಓದಿತ್ತು, ಬಹಳ ಪ್ರಿಯವಾಗಿ. ನಮ್ಮ ಸುಗಮ ಸಂಗೀತಗಾರರು ಎಷ್ಟು ಸುಗಮವಾಗಿ ಹಾಡ್ತಾರೋ ಅಷ್ಟೇ ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ಅವ್ರ ಮಾತು ಚಂದ, ಪ್ರಿಯವಾಗಿ, ಇಷ್ಟವಾಗಿ, ಮಧುರವಾಗಿ ಮಾತನಾಡ್ತಾರೆ. ಪ್ರಿಯಾಣಿ ಓದಿತ್ತು, ಅಂಗನ ರಮಯಿತು, ಸ್ತ್ರೀಯರ ವಿಷಯದಲ್ಲಿ ಗೌರವದಿಂದ ಅವರನ್ನು ಕಂಡು ರಮಣಿಸುತ್ತಾ ಇದ್ದರು. ಹೀಗೆ ಸಾಧು ಉಪಕರ್ತಂ, ಸಜ್ಜನರಿಗೆ ಸೇವೆ ಮಾಡ್ತಾರೆ. ಇಂತಹ ಕುಟುಂಬದವರು ಕನ್ನಡಕ್ಕೆ ಹಾಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸಿದಂಥ, ಕನ್ನಡಕ್ಕೆ 2 ಮಹಾಕಾವ್ಯಗಳನ್ನು ಕೊಟ್ಟಂಥ ಪಂಪ, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಕೊಟ್ಟಂಥ ಪಂಪ, ಈ ಸುಗಮ ಸಂಗೀತಕ್ಕೂ ಬೇಕಾದಂಥ ಭೂಮಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಆದಿಕವಿ. ಅವರನ್ನು ಜ್ಞಾಪಿಸ್ಕೊಂತ ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿ ನನ್ನನ್ನು ಕರೆಸಿ, ನನಗೇನು ಗೊತ್ತಾಗ್ತದೆ ಬಂದಿಲ್ಲ, ಯಾವಾಗ ಪರಿಚಯ ಮಾಡಿಕೊಡುವಾಗ ಹೇಳ್ತಾರೆ, ನಿಮ್ಮ ಮೇಲೆ ಹಾಗೆ ಹೇಳ್ಬೇಡಿ. ಯಾಕೆ ಅಂದರೆ ನಾನು ಸುಗಮ ಸಂಗೀತ ಕೇಳ್ಕೊಂಡಿಲ್ಲ. ನನಗೆ ಮುಪ್ಪು ಬರುತ್ತಾ, ಯಾರು ಒಳ್ಳೆ ಸಂಗೀತ ಕೇಳ್ತಾರೋ ಅವರಿಗೆ ಮುಪ್ಪು ಬರೋದಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕಾದಿಲ್ಲ. ಕೇಳಿ ಸಂತೋಷಪಡಿ, ಆನಂದ ಪಡಿ. ಯಾರು ಒಳ್ಳೆ ಸಂಗೀತ ಕೇಳ್ತಾರೋ ಅವರಿಗೆ ಮುಪ್ಪು ಬರೋದಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕಾದಿಲ್ಲ. ಕೇಳಿ ಸಂತೋಷಪಡಿ, ಆನಂದ ಪಡಿ. ನಮ್ಮೆಲ್ಲರ ವಿಶ್ವಾಸವನ್ನು ಹೆಚ್ಚಿಸುವಂತಹ ಮಾತುಗಳು. ತಿರುಗಾ ಭಾಷಣ ಮಾಡ್ತಾರೆ ಹೇಳಿ ಏನಿಲ್ಲ. ನಾನು ಮಾಡಬೇಕು, ಶ್ರೀನಿವಾಸ ಉಡುಪರನ್ನ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಸಂತೋಷವಾಗಿದೆ. ನಾನು ರಸಿಕರ ಪರವಾಗಿ ಸುಗಮ ಸಂಗೀತವನ್ನು ಆಲಿಸಿ ಲಕ್ಷಾಂತರ ಜನ ಏನು ಸಂತೋಷಪಟ್ಟಿದ್ದಾರೆ ಅವರ ಪರವಾಗಿ ನಾನು ಕೊಡುವ ಈ ಗೌರವವನ್ನು
ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ಅವ್ರನ್ನ ಗೌರವಿಸೋದಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ನಾನು ಮುದ್ದು ಕೃಷ್ಣ ಅವರನ್ನು ಕೇಳ್ಕೊಳ್ತೇನೆ. ಗ್ರ್ಯಾಂಡೆಡ್ ಸರ್. ಈ 19ನೇ ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ಹಂಪ ನಾಗರಾಜನವರು ಇದೀಗ ಗೌರವವನ್ನು ನೀಡ್ತಾ ಇದ್ದಾರೆ, ಸನ್ಮಾನವನ್ನು ಮಾಡ್ತಿದ್ದಾರೆ. ನಮ್ಮೆಲ್ಲರ ಜೋರು ಚಪ್ಪಾಳೆಯ ಅಭಿನಂದನೆ ಸಲ್ಲಿಸೋಣ ಶ್ರೀ ನಾಗರ ಶ್ರೀನಿವಾಸ ಉಡುಪ ಅವರಿಗೆ. ಒಂಥರ ಮಲೆನಾಡಿನ ಶಕ್ತಿ ಅದು, ಒಂಥರ ಸಹ್ಯಾದ್ರಿಯ ಸಾಲಿಗಿರುವ ಶಕ್ತಿ ಅದು. ಇವೆಲ್ಲವನ್ನೂ ಸಂಗೀತದಲ್ಲಿ ನೋಡ್ತೀವಿ. ಆ ಭಾಗದಲ್ಲೇ ಹುಟ್ಟಿ ಬೆಳೆದವರು ನಗರ ಶ್ರೀನಿವಾಸ ಉಡುಪ ಅವರು. ಸಾರ್ಥಕ ಕ್ಷಣಗಳು ವೇದಿಕೆಯ ಮೇಲೆ 6 ದಶಕದ ಸುಗಮ ಸಂಗೀತ ಸೇವೆಗೆ ಸಲ್ತಾ ಇರುವಂತಹ ಗೌರವ, ಪತಿ ಪತ್ನಿಯರಿಬ್ಬರು ಕೂಡ ವೇದಿಕೆ ಮೇಲೆ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಸ್ ಪ್ಲೀಸ್. ಹೇಮಂತನ್ ಕೇಳಿದ್ರೆ ಅವ್ರ ಕೈಲಿ ಹಾಕ್ಸಿ ಇವ್ರ ಕೈಲಿ ಹಾಕ್ಸಿ ಅಂತ ಬರಲಿ ಜೋರು ಚಪ್ಪಾಳೆ. ಈ ಸಂದರ್ಭದಲ್ಲಿ ನಮ್ಮ ಶಿಲ್ಸಿ ಬಳಗದವರು ಒಂದು ಸ್ಮರಣಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಮೈಸೂರು ಸಾಂಸ್ಕೃತಿಕ ನಗರಿ ಇದು 19ನೇ ಸಮ್ಮೇಳನ ಅದ್ದೂರಿಯಾಗಿ ಆಗ್ತಾ ಇದೆ. ಸುಗಮ ಸಂಗೀತದ ಸುದೀಪ ನಗರ ಶ್ರೀನಿವಾಸ ಉಡುಪ ಅವರೇ ಬರೆದಿರುವಂತಹ ಲೇಖನವನ್ನ ಫ್ರೇಮ್ ಹಾಕ್ಸಿ ಅವರಿಗೆ ಗೌರವವನ್ನ ನೀಡುತ್ತಾ ಇದ್ದಾರೆ. ಒಳ್ಳೆದಾಗಲಿ. ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ದುಡ್ಡೇ ಇಲ್ಲ. ಹೌದು. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಪರವಾಗಿ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ಈ ಗೌರವವನ್ನು ಸಲ್ಲಿಸಿದ್ದಾರೆ. ಚಪ್ಪಾಳೆ ಸೇರಿ ಅನ್ನೋದು ಡಾಕ್ಟರ್ ಹಂಪ ನಾಗರಾಜನ ನಮ್ಮೆಲ್ಲರ ಪ್ರೀತಿಯ ಹಂಪನ ಈ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ನಮ್ಮಲ್ಲಿದ್ದಾರೆ ಹಿರಿಯ ವಿದ್ವಾಂಸರು, ನಮ್ಮೆಲ್ಲರ ನೆಚ್ಚಿನ ಸಿದ್ದಿಗೆ ಸರ್. ನಿಮಗೂ ನಮ್ಮ ಗೌರವ ನಮಸ್ಕಾರ. ಎಲ್ಲರೂ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀ ಸಿ.ಪಿ. ಕೃಷ್ಣಕುಮಾರ್ ನಿಮ್ಮೆಲ್ಲರ ಚಪ್ಪಾಳೆ ವಂದನೆಗಳನ್ನು ಸೇರಿಸೋಣ. ಧನ್ಯವಾದಗಳು ಸಿದ್ದಿಗೆ ಸರ್. ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಪರವಾಗಿ ಈ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಹಿರಿಯ ಲೇಖಕರು ಮಂಜುನಾಥ ಸರ್. ಈ ಸಮಾರಂಭದ ಅಧ್ಯಕ್ಷತೆಯಲ್ಲಿ ನಮ್ಮ ಜೊತೆ ಶ್ರವಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಾಕ್ಟರ್ ಸಿ ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ನಿಮಗಿದು ನಮ್ಮ ಗೌರವ ಸ್ವೀಕರಿಸಬೇಕು. ಡಾಕ್ಟರ್ ಸಿ ಸೋಮಶೇಖರ್. ಸಮಾರಂಭದ ಜೊತೆ ಮೈಸೂರಿನ ಬಂದದ್ದು ಬಹಳ ಖುಷಿಯಾಗಿದೆ. ಎಲ್ಲರೂ ಕೂಡ ಕಾರ್ಯಕ್ರಮಗಳು ಬರುತ್ತೆ. ಹಾಡನ್ನು ಕೇಳೋದಕ್ಕೆ ನೋಡೋದಕ್ಕೆ ಡಾಕ್ಟರ್ ದೀಕ್ಷಿತ ಅವರ ಚಪ್ಪಾಳೆ ವಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ರವಿಗಳನ್ನು ನಡೆಸಿಕೊಳ್ತೀವಿ. ಕಲಾವಿದರು ಮತ್ತು ಕಲೆಗೆ ಅವಕಾಶ, ಕಲಾವಿದರು ವೇದಿಕೆ, ಎಲ್ಲರ ವಂದನೆಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ. ಸ್ನೇಹದ ಆ ಮೌಲ್ಯದ ಬಗ್ಗೆ GSS ಅವರ ಮಾತು ಎಷ್ಟು ಅರ್ಥಪೂರ್ಣವಾಗಿದೆ ಅನ್ನುವುದನ್ನು ಸ್ಮರಿಸಿಕೊಳ್ತಾ ನಿಮಗೆಲ್ಲರಿಗೂ ವಿಶ್ವ ಸ್ನೇಹಮಯ ದಿನದ ಶುಭಾಶಯಗಳನ್ನು ಕೋರ್ತಾ, ಕನ್ನಡ ನಾಡಿನ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಭೀಷ್ಮ ಸನ್ಮಾನ್ಯ ಹಂಪನ ಅವರೇ, ಹಂಪನ ಅಂದರೆ ಕನ್ನಡದ ಕಂಪನ, ಅಂತಹ ಹಂಪ ನಾಗರಾಜಯ್ಯನವರೇ, ಸನ್ಮಾನ್ಯ CPK ಅವರೇ, ಇಡೀ ಈ ಸುಗಮ ಸಂಗೀತ ಸಂಸ್ಥಾಪನೆಯ ಆವಿಷ್ಕಾರ ಆದದ್ದು, ಪರಿಕಲ್ಪನೆ ಬಂದದ್ದು ಮುದ್ದು ಕೃಷ್ಣರ ಆಲೋಚನಾ ಗರ್ಭದಲ್ಲಿ. ಅಂತಹ ನನ್ನ ಅತ್ಯಂತ ಆತ್ಮೀಯ ಗೆಳೆಯ, ನಾನು ಸಂಸ್ಕೃತಿ ಇಲಾಖೆಯ ನಿರ್ದೇಶಕನಾಗಿದ್ದೆ, ಅವರು ಸಹ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಬೆಂಗಳೂರಿನ ಕನ್ನಡದ ಭವನದ ಕನಸನ್ನು ಕಂಡಂತಹ ಒಬ್ಬ ಕನಸುಗಾರ ಮುದ್ದು ಕೃಷ್ಣ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ,
ನಾವು ಸಾಮಾನ್ಯವಾಗಿ ಕವಿಗಳನ್ನು ಸನ್ಮಾನಿಸ್ತೇವೆ, ಹಾಡುಗಾರರನ್ನು ಸನ್ಮಾನಿಸ್ತೇವೆ, ಸಾಹಿತಿಗಳನ್ನು ಸನ್ಮಾನಿಸ್ತೇವೆ, ಸಂಘಟಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಕಾಲ ಬರಬೇಕು. ಹಾಗಾಗಿ ಇಡೀ ಸುಗಮ ಸಂಗೀತ ಪರಿಷತ್ತಿನ ಅನನ್ಯ ಸಂಘಟಕರಾದ ಗೆಳೆಯ ಮುದ್ದುಕೃಷ್ಣ ಅವರೇ, ಆತ್ಮೀಯ ಮಿತ್ರ, ಅತ್ಯುತ್ತಮ ಅಧಿಕಾರಿಗಳೊಬ್ಬರಾದ ಶಿವರಾಜ್ ಅವರೇ, ಮಲ್ಲಿಕಾರ್ಜುನ ಅವರೇ, ನಾಗರಾಜ್ ಅವರೇ ಮತ್ತು ಎಲ್ಲ ಆತ್ಮೀಯ ಸಾಹಿತಿಗಳೇ, ಕವಿಗಳೇ, ಸುಗಮ ಸಂಗೀತ ಭಾವಗೀತೆಯ ವೈವಿಧ್ಯಮಯವಾದಂತಹ ಒಂದು ಸಂಗೀತ ಪ್ರಕಾರ. ನಮಗೆಲ್ಲ ಗೊತ್ತಿದ್ದ ಹಾಗೆ ಈಗಾಗಲೇ ಸನ್ಮಾನ್ಯ ಶ್ರೀನಿವಾಸ ಉಡುಪರು ಹೇಳಿದ್ದಾರೆ, ಮೈಸೂರು ರಂಗಸ್ವಾಮಿಯವರು, ಕಾಳಿಂಗರಾವು, ಅಶ್ವತ್ಥರವರು, ಈ ಮೂವರು ಸಾಧಕರು ಸಂಗೀತ, ಸುಗಮ ಸಂಗೀತವನ್ನು ಜನಪ್ರಿಯಗೊಳಿಸುವಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅನೇಕ ಮಹಾನುಭಾವರು, ವಿಶೇಷವಾಗಿ ನಾನು ಒಂದು ಕಡೆ ಓದ್ತಾ ಇದ್ದೆ, ಮೊದಲ ಗಾಯಕಿ, ಸುಗಮ ಸಂಗೀತದ ಮೊದಲ ಗಾಯಕಿ ಮೈಸೂರಿನವರೇ ಆದಂಥ ಡಾಕ್ಟರ್ ಶಮಂತಕಮಣಿ ಅನ್ನುವಂತಹ ಹೆಸರನ್ನು ಕೇಳಿದೆ. 1949ರಲ್ಲಿ ಸುಗಮ ಸಂಗೀತವನ್ನು ನಾಡಿಗೆ ಉಣಬಡಿಸಿದಂತಹ ಹಿರಿಮೆಗೆ ಪಾತ್ರರಾದಂಥ ಶಮಂತಕಮಣಿ ಹಾಡಿದ ಹಾಡು ಕರೆಯುತ್ತಿದೆ ಕರೆಯುತ್ತಿದೆ ಓ ದೂರದ ಆಹ್ವಾನವಾಣಿ, ಶೂನ್ಯತೆ ಎನಿತು ಹೃದಯದಲ್ಲಿ ಅನ್ನುವ ಹಾಡನ್ನು ಹಾಡಿದಂಥವರು ಪದ್ಮಚರಣವರ ಮೊದಲ ಶಿಷ್ಯೆಯಾಗಿ. ಹೀಗಾಗಿ ಈ ಸುಗಮ ಸಂಗೀತಕ್ಕೆ ಒಂದು ವಿಶೇಷವಾದಂತಹ ಅರ್ಥ ಇದೆ. ಅದು ಸುಗಮವಾಗಿ ಹರಿಯುವಂತಹ ಜೀವ ನದಿಯದು. ಈ ಸುಗಮ ಸಂಗೀತ ಹುಟ್ಟುವುದೇ ಕವಿತೆಯ ದರ್ಶನದಿಂದ, ಕವಿತೆಯ ಸ್ಪರ್ಶದಿಂದ. ಸಂಗೀತಕ್ಕಾಗಿ ಸಾಹಿತ್ಯವಲ್ಲ, ಇಲ್ಲಿ ಸಾಹಿತ್ಯಕ್ಕಾಗಿಯೇ ಸಂಗೀತ, ಅದು ಸುಗಮ ಸಂಗೀತ. ಸುಗಮ ಸಂಗೀತ ತನ್ನದೇ ಒಂದು ವಿಶಿಷ್ಟ ಹದದಲ್ಲಿ ಮೈಗೂಡಿಸಿಕೊಂಡು ಸ್ವತಂತ್ರವಾದ ಹಾಡುಗಾರಿಕೆ, ಕವಿತೆಯ ಭಾವತೀವ್ರತೆ, ಅರ್ಥವಂತಿಕೆಯನ್ನ ಸ್ವರಗಳ ಮೂಲಕ ಅನಾವರಣಗೊಳಿಸುತ್ತದೆ ಅನ್ನುವ ಮಾತನ್ನ ಒಬ್ಬ ಹಿರಿಯ ಸಂಗೀತ ತಜ್ಞರು ಹೇಳ್ತಾರೆ. ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ರಾಗದ ವಿಜೃಂಭಣೆಯನ್ನ ಕಾಣ್ತೇವೆ, ಆದರೆ ಸುಗಮ ಸಂಗೀತದಲ್ಲಿ ಕವಿತೆ ಗಿರಿಮಿಚ್ಚಿ ಕುಣಿದಾಡುತ್ತದೆ. ಹಾಗಾಗಿ ಸಾಹಿತ್ಯದ ಸೌಂದರ್ಯಕ್ಕೆ, ಶಾಸ್ತ್ರದ ಗಾಂಭೀರ್ಯಕ್ಕಿಂತ ಸಾಹಿತ್ಯದ ಸೌಂದರ್ಯಕ್ಕೆ ಸುಗಮ ಸಂಗೀತದಲ್ಲಿ ಹೆಚ್ಚಿನ ಆದ್ಯತೆ ಇದೆ. ಹೀಗಾಗಿ ಸುಗಮ ಸಂಗೀತದಲ್ಲಿ ರಾಗದ ಮಿತಿಯಾಗಲಿ ಚೌಕಟ್ಟಾಗಲಿ ಇರುವುದಿಲ್ಲ. ಭಾರತದ ಸುಗಮ ಸಂಗೀತದ ನೆಲೆಯಲ್ಲಿ ಮೊದಲ ಸುಗಮ ಸಂಗೀತದ ರಚನೆಕಾರರು ಅಂದರೆ ರವೀಂದ್ರನಾಥ್ ಠಾಗೋರ್ ಅವರು. ಈ ಹಿನ್ನೆಲೆಯಲ್ಲಿ ಸುಗಮ ಸಂಗೀತದ ಪರಿಷತ್ತಿನ ಈ ಉತ್ಸವದ ಸಂದರ್ಭದಲ್ಲಿ, ಉತ್ಸವ ಇದು, ಗೀತೋತ್ಸವ, ಒಂದೆರಡು ಸಲಹೆಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಹ ಒಬ್ಬ IAS ಅಧಿಕಾರಿಯಾಗಿ ಅನೇಕ ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸಿದ್ದೇನೆ. ಆ ಉತ್ಸವಗಳನ್ನು ನಡೆಸುವಂಥದ್ದು ಎಷ್ಟು ಆರ್ಥಿಕವಾಗಿ, ಮಾನಸಿಕವಾಗಿ ಕಷ್ಟ ಅನ್ನುವುದು ನನಗೆ ಗೊತ್ತು. ನಾನು ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ, ಮಾಧ್ಯಮದ ಮಿತ್ರರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಸುಗಮ ಸಂಗೀತಕ್ಕಾಗಿಯೇ ಒಂದು ಪ್ರತ್ಯೇಕವಾದ ಅಕಾಡೆಮಿಯನ್ನು ನೇಮಿಸಿರತಕ್ಕಂಥದ್ದು ಬಹಳ ಸೂಕ್ತ. ಸುಗಮ ಸಂಗೀತದ ಅನೇಕ ಗಾಯಕರಿಗೆ ಅನೇಕ ರೀತಿಯ ಆರ್ಥಿಕ ನಷ್ಟಗಳಿವೆ, ಕಷ್ಟಗಳಿವೆ. ಅವರ ಪ್ರತಿಭೆ ಹರಡಬೇಕಾದರೆ, ಆ ಪ್ರತಿಭೆ ವಿಕಸನ ಆಗಬೇಕಾದ್ರೆ, ಆವಿಷ್ಕಾರ ಆಗಬೇಕಾದ್ರೆ ಒಂದು ಪ್ರತ್ಯೇಕ ಸುಗಮ ಸಂಗೀತ ಅಕಾಡೆಮಿ ಆಗಬೇಕು. ಆ ನಂತರ ಸುಗಮ ಸಂಗೀತ ಪರಿಷತ್ತಿಗೆ ಸರ್ಕಾರ ವಾರ್ಷಿಕವಾಗಿ ಇಂತಿಷ್ಟು ಅನುದಾನ ಅನ್ನುವಂಥದ್ದನ್ನ ಕೊಡಬೇಕು. ಇಲ್ಲದೇ ಇದ್ರೆ ಬೇಡುವಂತ ಕೆಲಸವನ್ನು ಮಾಡ್ತೇವೆ. ಸನ್ಮಾನ್ಯ ಮುದ್ದುಕೃಷ್ಣ ಅವರಿಗೆ ವಾರ್ಷಿಕ ಗೀತೋತ್ಸವ, ಅವರಿಗೆ ಮತ್ತು ಕಿಕ್ಕೇರಿ ಕೃಷ್ಣಮೂರ್ತಿಗೆ ಅಂತಂದ್ರೆ ಒಂದು ರೀತಿಯಲ್ಲಿ ಎಲ್ಲರ ಬಳಿ ಹೋಗಿ ಹಣ ಕೇಳುವಂತಹ ಒಂದು ಪರಿಸ್ಥಿತಿ ಬರತಕ್ಕಂಥ ಆ ದಿಸೆಯಲ್ಲಿ ಸರ್ಕಾರ ಇದನ್ನು ಮಾಡಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬಸವಣ್ಣನವರ ಒಂದು ವಚನದಲ್ಲಿ ಒಂದು ಮಾತು ಬರುತ್ತೆ, ವಚನ ಸಾಹಿತ್ಯ ಆಗಲಿ, ಜಾನಪದ ಸಾಹಿತ್ಯ ಆಗಲಿ, ದಾಸ ಸಾಹಿತ್ಯ ಆಗಲಿ, ಸುಗಮ ಸಂಗೀತಕ್ಕೆ ಹೇಳಿ ಮಾಡಿಸಿದಂತಹ ಸಾಹಿತ್ಯ ಪ್ರಕಾರ. ಬಸವಣ್ಣನ ಹೇಳ್ತಾರೆ ಬಹಳ ಸೊಗಸಾಗಿ, ಎನ್ನ ಕಾಯವ ದಂಡಿಗೆಯ ಮಾಡೆಯ, ಎನ್ನ ಶಿರವ ಸೋರೆಯ ಮಾಡೆಯ, ಎನ್ನ ನರವ ತಂತಿಯ ಮಾಡೆಯ, ಎನ್ನ ಬೆರಳ ಕಟ್ಟಿಯ ಮಾಡೆಯ, ಬತ್ತೀಸರಾಗವ ಹಾಡೆಯ, ಉರದರೊತ್ತಿ ಬಾರಿಸು ನಮ್ಮ ಕೂಡದ ಸಂಗಮ ದೇವ ಅಂತ ಹೇಳಿ ಇಡೀ ತನ್ನ ದೇಹವ
ಸಾಧನವನ್ನಾಗಿ ಮಾಡಿಕೊಂಡಂಥವರು ಶರಣರು, ದಾಸರು ಮತ್ತು ಜಾನಪದ ಗಾಯಕರು. ಅಂತಹವರನ್ನು ಸ್ಮರಿಸಿಕೊಳ್ತಾ ನಮ್ಮ ಬದುಕಿನಲ್ಲೂ ಸಂಗೀತದ ಸ್ಪರ್ಶ ಇದೆ. ನದಿಯ ಕಲರವದಲ್ಲಿ ಸಂಗೀತದ ಸ್ಪರ್ಶ ಇದೆ. ಹಕ್ಕಿಯ ಚಿಲಿಪಿಲಿ ಗಾನದಲ್ಲಿ ಸಂಗೀತದ ಸ್ಪರ್ಶವಿದೆ. ಅಷ್ಟೇ ಅಲ್ಲ, ಸಂಗೀತದ ಭಾಷೆಯನ್ನು ನಮಗೆ ಗೊತ್ತಿಲ್ಲದೆ ಬಳಸ್ತೇವೆ. ಯಾರಾದ್ರೂ ಗಂಡ ಹೆಂಡಿನ ನಡುವೆ ಸ್ವಲ್ಪ ವೈಮನಸ್ಸು ಬಂದ್ರೆ ಈ ಯಾಕೋ ದಾಂಪತ್ಯದ ಬದುಕಿನಲ್ಲಿ ಸ್ವರ ಅಪಸ್ವರ ಇದೆ ಎನ್ನುವ ಮಾತನ್ನು ಹೇಳುತ್ತೇವೆ. ಮಧ್ಯಾಹ್ನದ ಹೊತ್ತಿಗೆ ಹೊಟ್ಟೆ ಹಸಿವಾದರೆ ಹೊಟ್ಟೆ ತಾಳ ಆಗ್ತಾ ಇದೆ ಎನ್ನುವ ಸಂಗೀತದ ಭಾಷೆಯನ್ನು ಬಳಸ್ತೇವೆ. ಹಾಗೆ ಈ ರೀತಿ ಹೇಳ್ತಾ ನಾನು ಇಂಚು ಭಾಷಣ ಮಾಡಕ್ಕೆ ಹೋದ್ರೆ ನೀವು ಹೇಳ್ತೀರಿ ಇವನು ಪಿಟೀಲ್ ಕೊಯ್ತಾ ಇದ್ದಾನೆ ಅಂತೇಳಿ. ಅದು ಸಹ ಸಂಗೀತದ ಭಾಷೆ. ಹೀಗಾಗಿ ನಮ್ಮ ಜೀವನವನ್ನೇ ಒಂದು ಸಂಗೀತವನ್ನಾಗಿ ಮಾಡಿಕೊಳ್ಳೋಣ. ಯಾರು ಬದುಕನ್ನು ಸಂಗೀತಮಯವನ್ನಾಗಿ ಮಾಡಿಕೊಳ್ತಾರೆ ಅಂಥವರಿಗೆ ಹಂಪ ನಾಗರಾಜರು, ಸಿ ಪಿ ಕೃಷ್ಣಕುಮಾರ್ ಅವರ ತರ ತಾರುಣ್ಯ ಬರುತ್ತೆ, ಯೌವನ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಈ ಸಮಾರಂಭದ ಅಧ್ಯಕ್ಷ ಸ್ಥಾನಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಇಬ್ಬರು ಶ್ರೀಕೃಷ್ಣರಿಗೆ, ಮುದ್ದು ಕೃಷ್ಣ ಕಿಕ್ಕೇರಿಯವರಿಗೆ, ಇವರಿಬ್ಬರನ್ನು ಸಂತೈಸಿಕೊಂಡು ಸಮ್ಮೇಳನಾಧ್ಯಕ್ಷರಾದಂತಹ ಆತ್ಮೀಯತೆಯ ಶ್ರೀನಿವಾಸ ಉಡುಪರವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ಸಂಗೀತದ್ದೇ ಒಂದು ವಿಶಿಷ್ಟ ಪ್ರಕಾರ ಎನ್ನಬಹುದು. ಕಿವಿಯು ಬಗೆಗೂ ಒಳ್ಳೆ ಎನ್ನುತ್ತಾರೆ ಪಂಪ ಕವಿ. ಅರ್ಥ ಬರ್ತಾರೆ. ಕಿವಿಯಲ್ಲೇ ನಿಂತು ಬಿಡುವ ಕವಿತೆ ನಿತಾಂತ ಶ್ರೇಷ್ಠವಾದದ್ದಲ್ಲ. ನೇರವಾಗಿ ಹೃದಯ ಗಮ್ಯವಾಗುವ ಕವಿತೆಯೂ ಅಷ್ಟೊಂದು ಉತ್ಕೃಷ್ಟವಲ್ಲ. ಕಿವಿಯನ್ನು ಸುಗಮ ಸಂಗೀತ ನಿಧಿಯನ್ನು ಸಂಪಾದಿಸಿ ಸವಿದಿದ್ದೇವೆ. ಸಂಸ್ಕೃತಿ ಎಂಬುದು ಸುಗಮ ಸಂಗೀತದಲ್ಲಿ ಹಾಸುಹೊಕ್ಕಾಗಿದೆ, ಹರಳುಗಟ್ಟಿದೆ. ಅದು ಎದೆಯನ್ನು ಅರಳಿಸಿ ಪರಿಮಳಿಸಿದೆ, ಮುದಗೊಳಿಸಿದೆ, ಮೃದುಗೊಳಿಸಿದೆ ಕೂಡ. ಮುದಗೊಳಿಸಿದೆ, ಮೃದುಗೊಳಿಸಿದೆ ಕೂಡ. ಕವಿ ಸುಗಮ ಸಂಗೀತ ಅಥವಾ ಲಘು ಸಂಗೀತ ಭವದ ಭಾರವನ್ನು ದೂರ ಮಾಡುತ್ತದೆ, ಜಗದ ಜಂಜಡವನ್ನು ಕೊಡಹುತ್ತದೆ, ಚಿತ್ತವನ್ನು ಎತ್ತರದ ನೆಲೆಗೆ ಒಯ್ಯುತ್ತದೆ, ಮೃತ್ಯುವನ್ನು ಗೆಲ್ಲಲು ನೆರವಾಗುತ್ತದೆ ಎಂದು ಕೂಡ ಹೇಳಬಹುದು. ಸಾಮಾನ್ಯ ಲಾಭವೇ? ಸಾಮಾನ್ಯ ಲಾಭ ಅಲ್ಲ. ನಾನು ಹೆಚ್ಚು ಮಾತು ಬೆಳೆಸೋದಿಲ್ಲ. ನನ್ನದೊಂದು ಚುಟುಕದಿಂದ ಮುಕ್ತಾಯಗೊಳಿಸ ಬಯಸುತ್ತೇನೆ. ಈಗ ಎಲ್ಲೆಡೆ ಗೀತ ಸಂಗೀತಗಳ ಅಮೃತ ವಾಹಿನಿ. ಹಾಡು ಕೇಳಿದರೆ ಹಸಿವಿಲ್ಲ ಎನ್ನುತ್ತದೆ ಒಂದು ಜನಪದ ಗೀತೆ. ಹಾಡು ಕೇಳಿದರೆ ಹಸಿವಿಲ್ಲ. ಕಾವ್ಯ ಗಾಯನ ಇದು ಕರ್ಣ ರಸಾಯನ. ಅಂತೆಯೇ ಹೃದಯಕ್ಕೆ ನರುಳುಣಿಸು ಆಪ್ಯಾಯಮಾನ, ಅಂತೂ ಸುಧಾಪಾನ. ಹಾಡಿನಿಂದ ಸಿದ್ಧಿಸುತ್ತದೆ ದೇಶ ಕಾಲ ವಿಸ್ಮೃತಿ. ಸತ್ಯದ ನಿತ್ಯದ ಅನಂತದ ಅನುಸಂಧಾನ. ಅದು ಇನಿದನಿ. ಕುವೆಂಪು ಅವರ ಈ ಪದ್ಯ ಪಂಕ್ತಿಗಳನ್ನು ಜ್ಞಾಪಿಸಿಕೊಳ್ಳಬಹುದು. ಇಲ್ಲಿ ಸಂಭವಿಸು ಇಂತೆಲ್ಲ ಹೃದಯದಲ್ಲಿ ನಿತ್ಯವೂ ಅವಚರಿತ ಸತ್ಯಾವತಾರ.
ಇಲ್ಲಿ ಬಾ ಸಂಭವಿಸು ಇಂತೆಲ್ಲ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ. ಇಲ್ಲಿ ಇರ್ತಕ್ಕಂಥ ನಿತ್ಯ ಸತ್ಯ ಈ ಮಾತುಗಳನ್ನು ನಾವು ಪರಿಭಾವಿಸಬೇಕು. ವೀಣಾಪಾಣಿ ಬ್ರಹ್ಮಾಣಿ ರಸಸ್ವತಿ ಸರಸ್ವತಿಯ ಮಧುಮಯ ಆಶೀರ್ವಾಣಿ ಈ ಸುಗಮ ಸಂಗೀತ. ಇಷ್ಟು ಹೇಳಿ ನಾನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ಮಾತು ಪ್ರತಿ ಶಬ್ದ ನಮಗೆಷ್ಟು ಇನ್ಸ್ಪೈರ್ ಮಾಡ್ತಾರೆ, ಪ್ರೇರಕ ಶಕ್ತಿ ಆಗಿದ್ದಾರೆ ಅಂದ್ರೆ 86 ಇಯರ್ ಯಂಗ್ CPK ಸರ್, ನಿಮಗೆ ನಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ಹಾಡು ಕವಿಯೇ ಹಾಡು, ಹೊಸ ಹಾಡ ಹಾಡು. ಪಲ್ಲವಿ, ನಿನ್ನ ಕಂಡ ಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ. ನಿನ್ನ ಕಂಡ ಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ. ಮೊದಲನೇ ಚರಣ. ನಿನ್ನ ಕಂಡ ಗಳಿಗೆ ಮನದ ಮಿಡಿತವದೆಲ್ಲ ಆಗಸವೇರಿ ಚುಕ್ಕಿಯಾದಂತೆ. ಮನದ ಮಿಡಿತವದೆ ಮೂರನೇ ಕವಿತೆ. ಶೀರ್ಷಿಕೆ ಕಲ್ಪನಾ ಸುಂದರಿ. ಇದನ್ನು ಒಬ್ಬ ಪ್ರಿಯತಮೆಗೂ ಹೇಳಬಹುದು. ಆದರೆ ನನ್ನ ಆಶಯ ಈ ಕವಿತೆಯ ಹಿಂದೆ ಇದ್ದದ್ದು, ಒಬ್ಬ ಕವಿಗೆ ನಿಜವಾದಂತಹ ಸುಂದರಿ ಅಂದರೆ ಆತನ ಕಲ್ಪನೆ. ಆ ಕಲ್ಪನೆಯನ್ನೇ ಆತ ಸುಂದರಿ ಅಂತ ತಿಳ್ಕೊಂಡು ಬರೆದಂತಹ ಹಾಡು. ಪಲ್ಲವಿ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ? ಬಂದಾಗ ಬಿಡುಗೊಡದೆ ಕೈ ಹಿಡಿದು ಬರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ ಗೆಳತಿ? ಒಲಿದಾಗ ಮತಿಗೆಡದೆ ಮೈಮನವ ಮರೆಸುವಳು, ಒಲಿದಾಗ ಗತಿಗೆಡದೆ ಮೈಮನವ ಮರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ? ಇರುವಾಗ ಜೊತೆ ಬಿಡದೆ ಆತ್ಮವನ್ನೇ ಮೆರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ ಗೆಳತಿ? ಈ ಹಾಡನ್ನು ರವಿ ಕೃಷ್ಣಮೂರ್ತಿಯವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ನೀನಲ್ಲವೇ
ಕೆಳಗೆ ಬೀಳುವ ಮುನ್ನ ಮರೆವು ಬರಲಿ ನನಗೆ, ಮರೆವು ಬರಲಿ.